ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಸಿನ ಮೇಲೆ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಇದಕ್ಕೆ ಆಲ್ರೆಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ತುಂಬ ಈಸಿ, ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ, ಹಂಗಾಗಿ ಬೇಗ ಮಾಡ್ಕೊಬೋದು. ಇದಕ್ಕೆ ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ನಮ್ಗೆ ಅದೆಲ್ಲ ಬರಲ್ವಲ್ಲ, ಜೋಳದ ರೊಟ್ಟಿ ಬಡಿಯೋಕ್ಕೆ ನಮಗೆಲ್ಲ ಬರಲ್ಲ. ಹಂಗಾಗಿ ನಾವು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಆ ಥರದ್ದು ಯಾವುದಾದ್ರೂ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಆದರೆ ಜೋಳದ ರೊಟ್ಟಿಗೆ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಈಗ ಅದು ಮಸಾಲನೆಲ್ಲ ತುಂಬಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮಸಾಲೆ ತುಂಬಿಟ್ಕೊಂಡಿರೋ ಬದನೆಕಾಯಿನ ಒಂದೊಂದೇ ಅದರಲ್ಲಿ ಹಾಕಿದ್ರೆ ಆಯಿತು. ಈರುಳ್ಳಿ ಎಲ್ಲ ಜಾಸ್ತಿ ಏನು ಫ್ರೈ ಮಾಡ್ಕೊಬಾರ್ದು, ಅರ್ಧ ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದು ಬದನೆಕಾಯಿ ತುಂಬ ಚಿಕ್ಕದು ತಗೊಬೇಕು, ಎಳೆದು ತಗೊಂಡ್ರೆ ಬೇಗ ಬೇಯುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರ್ತೈತೆ. ಸ್ವಲ್ಪ ದಪ್ಪ ಇದ್ದರೆ ಬೇಯೋದು ಇಲ್ಲ, ಮತ್ತು ಸ್ವಲ್ಪ ಬಲ್ತಿರುತ್ತಲ್ವ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಆದಷ್ಟು ಸಣ್ಣದು ತಗೊಬೇಕು. ಎಲ್ಲಿತ್ತಿದ್ದು ಪಾಟ್ ಒಳಗಿತ್ತೇನಲ್ವ? ಇಷ್ಟು ದೊಡ್ಡದು ಕಿತ್ಕೊಂಬಂದವ್ ನೋಡು. ಹೋಗವ, ಹಸಿಗೆ ಹಾಕೋಗವ. ಹೊಸ ಸಾಕಿದ್ರಿ ಹೆಂಗೆ ಕತೆ ನೋಡು. ನೀವು ಇದ್ದೀರಾ ಹಸಿಗೆ ಅಂತ ಕಿತ್ಕೊಂಬಂದದ್ ಮಗ. ನೀನೇ ಹುಲ್ ಕಿತ್ಕೊಂಬರಕ್ಕೆ ಹೋಗಿದ್ದ ಬೆಳಗ್ಗೆನೆ. ನಾನಿಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು 3 ಮಿಕ್ಸ್ ಮಾಡಿ ರೊಟ್ಟಿ ಮಾಡಿದ್ದೀನಿ. ತೆಳ್ಳಗೆ ಪೇಪರ್ ಥರ ರೊಟ್ಟಿ ಸಖತ್ತಾಗಿ ಬಂದಿತ್ತು ಮಾತ್ರ. ಮತ್ತು ವಾರದಲ್ಲಿ 2 ದಿನ ಮಾತ್ರ ನಾನು ಪೂಜೆ ಮಾಡ್ತೀನಿ. ಮಿಕ್ಕಿದ ಡೇಸ್ ಎಲ್ಲ ಡೈಲಿ ನಮ್ಮ ಮನೆಯವರೇ ಪೂಜೆ ಮಾಡೋದು. ಇವತ್ತು ನಮ್ಮ ಮನೆಯವರೇ ಪೂಜೆ ಮಾಡಿರೋದು. ಇವತ್ತೊಂದು ಮೇಕಪ್ ಆರ್ಡ್ರಿತ್ತು, ಮೆಟರ್ನಿಟಿ ಫೋಟೋಶೂಟ್ದು. ಹಾಗಾಗಿ ಬೇಗ ತಿಂಡಿ ತಿಂದ್ಬಿಟ್ಟು ರೆಡಿ ಆಗಿದ್ದೆ. ಅವ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಪಿಕಪ್ಪು ಡ್ರಾಪ್ ಎಲ್ಲ ಅವ್ರದ್ದೇನೆ. ತುಂಬ ಖುಷಿಯಾಗಿ ಹೋದೆ ಫ್ರೆಂಡ್ಸ್. ಮಳೆ ಬರೋ ಹಂಗಿತ್ತು, ಫಸ್ಟೇ ಗೊತ್ತಿತ್ತು ಮಳೆ ಬರುತ್ತೆ ಅಂತ. ಆದರೂ ಏನೋ ದೇವ್ರ ಮೇಲೆ ಭಾರ ಹಾಕಿ ಹೋಗಿದ್ದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬೆಳಗ್ಗೆ ಇದ್ದಿದ್ದು ಫೋಟೋಶೂಟು 7 ಗಂಟೆ ಹಂಗಿದ್ದಿದ್ದು. ಅದು ಅವ್ರು ಯಾಕೋ ಟೈಮ್ ಚೇಂಜ್ ಮಾಡ್ಕೊಂಡಿದ್ರು. ಬೆಳಗ್ಗೆ ವೆದರ್ ಅಷ್ಟು ಚೆನ್ನಾಗಿರಲ್ಲ, ಮಳೆ ಬರೋಂಗಿದೆ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಇಟ್ಕೊಂಡಿದ್ರು. ಅದು ನೋಡಿದ್ರೆ ಬೆಳಗ್ಗೆ ಎಲ್ಲ ಬಿಸಿಲಿತ್ತು, ಮಧ್ಯಾಹ್ನ ಮೇಲೆ ಮಳೆ ಸ್ಟಾರ್ಟ್ ಆಗೋಯಿತು. ಮೇಕಪ್ ಎಲ್ಲ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೊರಟ್ವಿ. ಊಟ ಎಲ್ಲ ಅವ್ರ ಮನೇಲೇ ಮಾಡಿದೆ ನಾನು ಮಧ್ಯಾಹ್ನ. ಅದೇ ಹೇಳ್ತಾರಲ್ಲ ಫ್ರೆಂಡ್ಸ್, ನಾವೇ ಒಂದು ಅಂದ್ಕೊಂಡ್ರೆ ದೇವರೇ ಒಂದು ಮಾಡುತ್ತೆ ಅಂತ, ಆ ಥರ. ನಾವು ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಅದು ನೋಡಿದ್ರೆ ಮಳೆ ಬಂದೇ ಬಿಡ್ತು. ಅದು ಅಷ್ಟು ಜೋರು ಮಳೆ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ಅಷ್ಟು ಜೋರು ಮಳೆ ಬಂತು. ಅಂದರೆ ಅದು ಫಾರೆಸ್ಟ್ ಏರಿಯಾ ಅಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ಮಳೆ ಬಂತು. ಒಂದು 3 ಅವರ್ಸ್ ವೆಯ್ಟ್ ಮಾಡಿದ್ವಿ, ಮಳೆ ನಿಲ್ಲೇ ಇಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಯಾಕೋ ಇವತ್ತು ಟೈಮ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಹೇಳ್ಬೇಕಂದ್ರೆ ಅವತ್ತಿನ ದಿನ ಪೂರ್ತಿ ಟೈಮ್ ವೇಸ್ಟು. ನಾನು ಅಂಗಡಿಗೆ ಹೋಗಿರಲಿಲ್ಲ, ಅಂಗಡಿ ತೆಗ್ದಿಲ್ಲ ಅಂತ ಬೇರೆ ನಮ್ಮ ಮನೆಯವ್ರು ಬೈತಾಯಿದ್ರು. ಆ ಕೆಲಸನೂ ಇಲ್ಲ, ಈ ಕೆಲಸನೂ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮನೆಗೆ ಬಂದಿದ್ದು. ಒಂದೊಂದು ಸಲ ಇದೆಲ್ಲ ಆಗೋದು ಕಾಮನ್ ಅಲ್ವಾ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.